ಅಕ್ಟೋಬರ್ 20ರಿಂದ 22ರವರೆಗೆ ಬೆಳಕಿನ ಹಬ್ಬ ದೀಪಾವಳಿಯನ್ನ ಈ ವರ್ಷ ಆಚರಿಸಲಾಗುತ್ತಿದೆ. ದೀಪಾವಳಿಗೂ ಮುನ್ನ ಮನೆಯನ್ನ ಸ್ವಚ್ಛಗೊಳಿಸೋದು ಕಾಮನ್. ಸ್ವಚ್ಛವಾಗಿರುವ ಮನೆಗೆ ಲಕ್ಷ್ಮೀ ದೇವಿ ಆಗಮಿಸುತ್ತಾಳೆ ಅನ್ನೋದು ನಂಬಿಕೆ. ಅದರಲ್ಲೂ ಮನೆ ಕ್ಲೀನ್ ಮಾಡುವಾಗ ನಿಮ್ಗೆ ಕೆಲವು ವಸ್ತುಗಳು ಇದ್ದಕ್ಕಿದ್ದಂತೆ ಕಾಣಿಸಿದ್ರೆ ಅದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಸೂಚಿಸುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ದೀಪಾವಳಿ ಕ್ಲೀನಿಂಗ್ ವೇಳೆ ಹಣ ಸಿಕ್ಕಿದ್ರೆ ಅದು ಶುಭ ಸೂಚನೆ. ಅಂದ್ರೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಮನೆಯ ಆರ್ಥಿಕತೆ, ಸಂಪತ್ತು ವೃದ್ಧಿಯಾಗುತ್ತೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇನ್ನು ಶಂಖ ಅಥವಾ ಕವಡೆ ಸಿಗೋದು ಸಹ ಶುಭ ಸಂಕೇತವಾಗಿದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಲಕ್ಷ್ಮೀ ದೇವಿಗೆ ಶಂಖ ಮತ್ತು ಕವಡೆ ಅಂದ್ರೆ ತುಂಬಾನೇ ಪ್ರೀತಿ. ದೀಪಾವಳಿಯಂದು ನಿಮಗೆ ಅವು ಸಿಕ್ಕರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ನಿರಂತರವಾಗಿ ಇರಲಿದೆ ಎಂದರ್ಥ. ದೀಪಾವಳಿಗೆ ಮನೆಯನ್ನ ಸ್ವಚ್ಛಗೊಳಿಸುವಾಗ ಹೊಸ ಅಂದ್ರೆ ಬಳಸದೇ ಇರುವ ಕೆಂಪು ಬಟ್ಟೆ ನಿಮಗೆ ಸಿಕ್ಕರೆ ಅದು ಸಹ ಶುಭ ಸಂಕೇತವಾಗಿದೆ. ಇದು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಶೀಘ್ರದಲ್ಲೇ ಒಳ್ಳೆಯ ಸಮಯ ಪ್ರಾರಂಭವಾಗಲಿದೆ ಅನ್ನೋದನ್ನ ಸೂಚಿಸುತ್ತೆ. ಹಾಗೆ ನಿಮಗೆ ಆಕಸ್ಮಿಕವಾಗಿ ನವಿಲುಗರಿ ಸಿಕ್ಕಿದ್ರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ತನ್ನ ಆಶೀರ್ವಾದವನ್ನ ಹರಿಸುತ್ತಾಳೆ ಎಂಬುದರ ಸಂಕೇತವಾಗಿರುತ್ತೆ. ಹಿಂದೂ ಧರ್ಮದಲ್ಲಿ ಪೂಜೆಯಲ್ಲಿ ಅಕ್ಷತೆ ಬಳಸುವುದು ಶುಭವೆಂದು ಪರಿಗಣಿಸಲಾಗುತ್ತೆ ಮತ್ತು ದೀಪಾವಳಿ ಕ್ಲೀನಿಂಗ್ ವೇಳೆ ಎಲ್ಲೋ ತೆಗೆದಿಟ್ಟ ಹಳೆಯ ಅಕ್ಷತೆ ಸಿಗೋದು ಬಹಳ ಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ. ಇದು ಸಂಪತ್ತಿನ ಹಾದಿಯನ್ನ ಶೀಘ್ರದಲ್ಲೇ ತೆರೆದುಕೊಳ್ಳುತ್ತೆ ಎಂಬ ಸೂಚನೆಯನ್ನ ನೀಡುತ್ತೆ. ಇವುಗಳಲ್ಲಿ ಯಾವುದಾದ್ರೂ ವಸ್ತು ನಿಮಗೆ ಸಿಕ್ಕಿದ್ಯಾ? ಕಮೆಂಟ್ ಮಾಡಿ.